ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಇನ್ನೊಂದು ಡಿಫ್ರೆಂಟ್ ಆದ ಸಾರಿ ಕುಚ್ಚು ಡಿಸೈನ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ, ಸಿಂಪಲ್ ಆಗಿದೆ, ಬೇಗನೆ ಹಾಕೋಬೋದು. ಈಗ ಶುರು ಮಾಡೋಣ. ಅದಕ್ಕೆ ನಾನು ಹರಳೆ ದಾರ ಹಾಗೆಯೇ 10 ಅಥವಾ 11 ನಂಬರ್ ನೀಡಲ್ ತಗೊಳ್ಳಿ. ಈಗ ಶುರು ಮಾಡೋಣ. ಮೊದಲಿಗೆ ಸಾರಿಗೆ ಲಾಕ್ ಮಾಡ್ಕೊಳ್ತೀನಿ, ಒಂದು ಲಾಕ್, ಮತ್ತೆ ಇನ್ನೊಂದು ನಾನು 2 ಸಲ ಸಾರಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅಲ್ಲಿಂದ ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್, ನಿಮಗೆ ಯಾವ ಥರ ಬೀಡ್ ಬೇಕಾದ್ರೆ ಹಾಕೋಬೋದು. ನಾನಿಲ್ಲಿ ಪ್ಲೈನ್ ಬೀಡ್ ತಗೊಂಡಿದ್ದೀನಿ, ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಬೀಡ್ ತಗೊಳ್ಳಿ. ಬೀಡ್ ಲಾಕ್ ಆದಮೇಲೆ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್. ಬೀಡ್ ಲಾಕ್ ಆದಮೇಲೆ 5 ಚೈನ್ 1 2 3 4 5 ಇದು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ದಾರ ಮೇಲೆ ಮಾಡ್ಕೊಳ್ತೀನಿ, ಬೀಡ್ ಹಾಕಿ ಬೀಡ್ ಲಾಕ್, ಮತ್ತೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್, ಮತ್ತೆ 5 ಚೈನ್ 1 2 3 4 5 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್, ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ, ಬೀಡ್ ಹಾಕಿ ಬೀಡ್ ಲಾಕ್, ಮತ್ತೆ ಲಾಕ್, ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 5 ಚೈನ್ ಫುಲ್ ಸ್ಯಾರಿ ಬೇಸ್ ಲೈನ್ ಮಾಡ್ಕೋಬೇಕು. 1 ಬೀಡ್ 5 ಚೈನ್ 1 ಬೀಡ್ 5 ಚೈನ್ 1 ಬೀಡ್ 5 ಚೈನ್, ಹೀಗೇನೆ ಸ್ಯಾರಿ ಫುಲ್ ಬೇಸ್ ಲೈನ್ ಕಂಪ್ಲೀಟ್ ಮಾಡ್ಕೊಂಡು ಹೋಗಿ. ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ನಾನಿಲ್ಲಿ ಬೇಸ್ ಲೈನ್ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ಥರ ಬರುತ್ತೆ. 5 ಚೈನ್ 1 ಬೀಡ್ 5 ಚೈನ್ 1 ಬೀಡ್, ಈ ಥರ ಬೇಸ್ ಲೈನ್ ಫುಲ್ ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕೊನೆಗೆ 1 ಬೀಡ್ ಬರೋ ಹಾಗೆ ಮಾಡಿಕೊಂಡು ಎಂಡ್ ಮಾಡ್ಕೊಳ್ಳಿ. ಇದೇ ಥರ ಬರೋ ಥರ ಮಾಡ್ಕೋಬೇಕು. ಈಗ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೊದಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಲ್ವಾ. ಈಗ ಮೊದಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 2 ಚೈನ್ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ 5 ಚೈನ್ ಹಾಕಿದ್ದೆ ಅಲ್ವಾ, ಅಲ್ಲಿಂದ ದಾರನ ಮೇಲೆ ಕೇಳ್ಕೊಳ್ತೀನಿ. ಈಗ ನೀಡಲ್ ಮೇಲೆ ದಾರ ಇದೆ, 2ರಲ್ಲಿ 1 2ರಲ್ಲಿ 1, ಈ ಥರ ಆಗುತ್ತೆ. ಅಲ್ಲಿಂದ 2 ಚೈನ್ 1 2 ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ ಒಂದು ಕಂಬ ಹಾಕಿದ್ದೆ ಅಲ್ವಾ, ಅದ್ರ ಒಳಗಡೆಯಿಂದ ದಾರನ ಮೇಲೆ ಕೇಳ್ಕೊಳ್ತೀನಿ. ಇದನ್ನ ಡಬಲ್ ಕ್ರೋಶೆ ಮಾಡೋಂಗಿಲ್ಲ. ದಾರ ಮತ್ತೊಮ್ಮೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅದೇ ಪ್ಲೇಸಿಂದ ನೀಡಲ್ ತಂದು ಫಸ್ಟ್ ಡಿಸೈನ್ಗಿರೋದು ರೆಡಿ ಮಾಡ್ಕೊಳ್ತೀನಿ. 2 ಟೈಮ್ಸ್ ಆಯಿತು, 3 4, ನೀವು 4 ಆದರೂ ಮಾಡ್ಕೊಳ್ಳಿ, 5 ಟೈಮ್ಸ್ ಆದರೂ ಮಾಡ್ಕೊಳ್ಳಿ. ನಾನಿಲ್ಲಿ 4 ಟೈಮ್ಸ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಈ ಥರ ಹೇಳ್ಕೊಳ್ಬೋದು, ಗೊತ್ತಾಗಿದೆ ಅಂತ. 4 ಟೈಮ್ಸ್ ಆದರೆ ಈ ಥರ ಬರುತ್ತೆ. ನಾನು 5 ಟೈಮ್ ಮಾಡಿ ತೋರಿಸ್ತೀನಿ. ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಕಂಬ ಹಾಕಿದ್ರ ಮಧ್ಯದಿಂದ ನೀಡಲ್ ಮೇಲೆ ಕೇಳ್ಕೊಳ್ತೀನಿ. ಇದನ್ನ ಡಬಲ್ ಕ್ರೋಶೆ ಮಾಡೋಂಗಿಲ್ಲ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ದಾರಾನ ಮೇಲೆ ಕೇಳ್ಕೊಳ್ತೀನಿ. 2 ಟೈಮ್ಸ್ ಆಯಿತು, 3 4 5 ಟೈಮ್ಸ್ ದಾರಾನ ಮೇಲೆ ಕೇಳ್ಕೊಂಡಿದ್ದೀನಿ. ಅಲ್ಲಿಂದ ದಾರಾನ ಎಲ್ಲ ಸೇರಿಸಿ ಒಂದೇ ಸಲ ಮೇಲೆ ಕೇಳ್ಕೊಳ್ತೀನಿ. ಅಲ್ಲಿಂದ ಲಾಕ್, ಒಂದು ಫಸ್ಟ್ ಡಿಸೈನ್ ರೆಡಿಯಾಗಿದೆ. ಈ ಥರ ಬರುತ್ತೆ. ಹೀಗೇನೆ 5 ಟೈಮ್ಸ್ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಡಬಲ್ ಕ್ರೋಶೆ ಒಂದು ಕಂಬ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 2 ಚೈನ್ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ದಾರನ ಮೇಲೆ ಕೇಳ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ದಾರನ ಮೇಲೆ ಕೇಳ್ಕೊಳ್ತೀನಿ. 2 ಟೈಮ್ಸ್ ಆಯಿತು, 3 4 5 ಈ ಥರ ಫಫ್ ರೆಡಿ ಆಗುತ್ತೆ. ಅಲ್ಲಿಂದ ಎಲ್ಲನ ಸೇರಿಸಿ ಒಂದೇ ಸಲ ಮೇಲೆ ಕೇಳ್ದು ಹೀಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, 2 ಫಫ್ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಹೀಗೇನೆ ಇನ್ನೂ 3 ಟೈಮ್ಸ್ ಮಾಡ್ತೀನಿ. ಅಲ್ಲಿಂದ ಸಿಂಗಲ್ ಕ್ರೋಶೆ 3 ಅಥವಾ 4 ಟೈಮ್ಸ್ ಹಾಕ್ಕೊಳ್ಳಿ. 1 3 ಟೈಮ್ಸ್ ಹಾಕಿದ್ದೀನಿ. ಅಲ್ಲಿಂದ 1 ಚೈನ್ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ 5 ಚೈನ್ ಹಾಕಿದ್ದೆ ಅಲ್ವಾ, ಅಲ್ಲಿಂದ ನೀಡಲ್ ಮೇಲೆ ಕೇಳ್ಕೊಳ್ತೀನಿ. ಡಬಲ್ ಕ್ರೋಶೆ 1 2 ಒಂದು ಡಬಲ್ ಕ್ರೋಶೆ ಆಯಿತು. ಅಲ್ಲಿಂದ 2 ಚೈನ್ 1 2 ಈ ಥರನೇ ಪಫ್ ರೆಡಿ ಮಾಡಿಕೊಂಡು ಬರಬೇಕು. ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಡಬಲ್ ಕ್ರೋಶೆ ಥರ ದಾರನ ಮೇಲೆ ಕೇಳ್ಕೊಳ್ತೀನಿ. ಹಾಗೆಯೇ 2 3 4 5 ಅಲ್ಲಿಂದ ಹೀಗೆ ಪಫ್ ರೆಡಿ ಆಗುತ್ತೆ. ಹೀಗೇನೆ ಪಫ್ ರೆಡಿ ಮಾಡ್ಕೊಂಡು ಹೋಗಬೇಕು. ಫುಲ್ಲು 5 ಚೈನ್ ಹಾಕಿದ್ದೀನಲ್ವಾ,
ಅಲ್ಲಿಗೆ ಈ ಥರನೇ 5 ಟೈಮ್ಸ್ ಪಫ್ ರೆಡಿ ಮಾಡ್ಕೊಂಡು ಹೋಗಬೇಕು. ಹೀಗೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅಲ್ಲಿಂದ 2 ಚೈನ್ದು 2, ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಕಂಬ ಹಾಕಿದ್ದೆ ಅಲ್ವಾ, ಅದರೊಳಗಡೆಯಿಂದ ದಾರನ ಮೇಲೆ ಕೇಳ್ಕೊಳ್ತೀನಿ. ಅದನ್ನ ಕ್ಲಿಪ್ನಲ್ಲಿ ಹಿಡ್ಕೊಂಡು ಮತ್ತೆ ನೀಡಲ್ ದಾರನ ಮೇಲೆ ಕೆಳಿತೀನಿ. 2 ಟೈಮ್ಸ್ ಆಯಿತು. 3, 4, 5 ಹೀಗೇನೆ ಮಾಡಿಕೊಂಡು ಹೋಗಬೇಕು. ಹೀಗೆ ಲಾಕ್ ಮಾಡ್ಕೊಂಡ್ರೆ ಆಯಿತು. ಹೀಗೆ ಪಫ್ ರೆಡಿ ಆಗುತ್ತೆ. ಈಗ 3 ಆಯಿತು, 3ನೇದು ಆಗಿದೆ ಅಲ್ವಾ. ಈಗ ಇನ್ನು 2 ಟೈಮ್ಸ್ ಮಾಡಿಕೊಂಡು ಹೋಗಬೇಕು. ಅಲ್ಲಿಂದ ಕಂಬ ಹಾಕಿದ್ದೀನಿ, ಮತ್ತೆ 2 ಚೈನ್ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ ಕಂಬ ಹಾಕಿದ್ದೀನೋ ಅದರೊಳಗಡೆಯಿಂದ ದಾರನ ಮೇಲೆ ಕೆಳ್ಕೊಂಡು ಇಟ್ಕೊಳ್ತೀನಿ. ಮತ್ತೆ 2, 3, 4, 5 ಈಗ ನೀಡಲ್ ಮೇಲೆ ದಾರ ಸುತ್ಕೊಂಡು ಇಲ್ಲಿ 5 ಟೈಮ್ಸ್ ಹಾಕಿದ್ನಲ್ವ, ಅದರೊಳಗಡೆಯಿಂದ ದಾರನ ಮೇಲೆ ಕೇಳ್ಕೊಳ್ತೀನಿ. ಅಲ್ಲಿಂದ ಲಾಕ್. ತುಂಬ ಈಸಿ ಅನಿಸುತ್ತೆ, ಆದರೆ ಫಸ್ಟ್ ಟೈಮ್ ಪಫ್ ಮಾಡೋರಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೆ ತುಂಬ ಚೆನ್ನಾಗಿದೆ ಡಿಸೈನು. 4 ಟೈಮ್ಸ್ ಆಗಿದೆ. 5 ಟೈಮ್ ಕಂಬ ಹಾಕ್ಕೊಳ್ತೀನಿ. ಅಲ್ಲಿಂದ 2 ಚೈನ್ 2, ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 1, 2, 4, 5 ಈಗ ಲಾಕ್. ನೋಡಿ 5 ಟೈಮ್ಸ್ ಪಫ್ ರೆಡಿ ಮಾಡಿದ್ದೀನಿ. ಅಲ್ಲಿಂದ 1 ಚೈನ್ 1 ಹತ್ರ 2 ಹಾಕ್ಕೊಳ್ಳಿ. ಅಲ್ಲಿಂದ ಇಲ್ಲಿ 5 ಚೈನ್ ಹಾಕಿದ್ದೆ ಅಲ್ವಾ, ಅದ್ರ ಗ್ಯಾಪಲ್ಲಿ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿಗೆ ಅಲ್ಲಿಂದ ಸಿಂಗಲ್ ಲಾಕ್ ಅಂದರೆ ಸಿಂಗಲ್ ಚೈನ್ 3 ಅಥವಾ 4 ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಈಗ ನಾನು ಸ್ಯಾರಿ ಫುಲ್ ಇದನ್ನ ಕಂಪ್ಲೀಟ್ ಮಾಡ್ತೀನಿ. ಕಂಪ್ಲೀಟ್ ಆದಮೇಲೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಈಗ ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಇಲ್ಲಿ ಲಾಸ್ಟ್ನಲ್ಲಿ ಬೀಡ್ ಹಾಕಿದ್ದೆ ಅಲ್ಲ, ಅದಕ್ಕೆ 3 ಚೈನ್ ಹಾಕಿ ಲಾಕ್ ಮಾಡಿ 2 ಚೈನ್ ಎಕ್ಸ್ಟ್ರಾ ಹಾಕಿ ಆಮೇಲೆ ಹೆಂಡ್ ಮಾಡ್ಕೊಂಡಿದ್ದೀನಿ. ಈ ಥರನೇ ಕಂಪ್ಲೀಟ್ ಮಾಡ್ಕೊಳ್ಳಿ. ಡಿಸೈನ್ ಈ ಥರ ಬರುತ್ತೆ. ಈಗ 3rd ಸ್ಟೆಪ್ ಶುರು ಮಾಡ್ತೀನಿ. ಈಗ ಬೇರೆ ಕಲರ್ ದಾರ ತಗೊಂಡಿದ್ದೀನಿ, ಹರಳೆ ದಾರ. ಅಲ್ಲಿಂದ ಇಲ್ಲಿ ನಾವು ಮೊದಲಿಗೆ ಬೀಡ್ ಪಕ್ಕ 2 ಚೈನ್ ತಗೊಂಡಿದ್ವಲ್ಲ, ಆ 2 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ. ಅಲ್ಲಿಂದ 1 ಚೈನ್ ದಾರ ಮೇಲೆ ಮಾಡಿ 1 ಬೀಡ್ ಹಾಕಿದ್ದೀನಿ, ಬೀಡ್ ಲಾಕ್. ಮತ್ತೆ 1 ಚೈನ್ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ ಲಾಕ್ ಮಾಡಿದ್ವಲ್ಲ ಬೀಡ್ ಪಕ್ಕ, ಅದು ಬೀಡ್ ಒಳಗಡೆಯಿಂದ ದಾರನ ಮೇಲೆ ಹೇಳ್ಕೊಳ್ತೀನಿ. ನೀಡಲ್ ಮೇಲೆ 3 ದಾರ ಆಗಿದೆ, 2ರಲ್ಲಿ 1, 2ರಲ್ಲಿ 1. ಅದನ್ನ ಇಲ್ಲಿ ಪಫ್ ಹಾಕಿದ್ವಲ್ಲ ಅದ್ರೊಳಗೆ ಗ್ಯಾಪಿಂದ ದಾರ ತಂದು 1 ಸಿಂಗಲ್ ಕ್ರೋಶೆ. ನೋಡಿ ಈ ಥರ ಬರುತ್ತೆ. ಅಲ್ಲಿಂದ 1 ಚೈನ್ ದಾರ ಮೇಲೆ ಮಾಡ್ಕೊಳ್ತೀನಿ. ಸ್ಮಾಲ್ ಬೀಡ್ ತಗೊಂಡು ಬೀಡ್ ಹಾಕಿ ಬೀಡ್ ಲಾಕ್. ಅಲ್ಲಿಂದ ಮತ್ತೊಂದು ಚೈನ್ ದಾರ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅದೇ ಗ್ಯಾಪ್ ಇದೆ ಅಲ್ವಾ, ಇಲ್ಲಿ ಪಫ್ ಹಾಕಿ ಲಾಕ್ ಮಾಡಿದ್ದೆ ನೋಡಿ, ಈ ಜಾಗದಲ್ಲಿ ಅದೇ ಜಾಗಕ್ಕೆ ನೀಡಲ್ ಮೇಲೆ ದಾರ ಸುತ್ಕೊಂಡು ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ತೀನಿ. 2ರಲ್ಲಿ 1, 2ರಲ್ಲಿ 1 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅಲ್ಲಿಂದ ನೆಕ್ಸ್ಟ್ ಪಫ್ ಒಳಗಡೆ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಡಿಸೈನ್ ಬರುತ್ತೆ. ಬೀಡ್ ಬೇಕು ಅಂತ ಬೀಡ್ ಹಾಕ್ಕೊಳ್ಳಿ, ಬೀಡ್ ಬೇಡ ಸಿಂಪಲಾಗಿ ಮಾಡ್ಕೊಳ್ತೀನಿ ಅಂದರು ನಡೆಯುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ನಾನಿಲ್ಲಿ ಬೀಡ್ ಹಾಕ್ಕೊಂಡು ಮಾಡ್ಕೊಳ್ತೀನಿ. ಮತ್ತು 1 ಚೈನ್ ದಾರ ಮೇಲೆ ಮಾಡ್ಕೊಳ್ತೀನಿ, 1 ಬೀಡ್ ಹಾಕಿ ಬೀಡ್ ಲಾಕ್, ಮತ್ತೊಂದು ಚೈನ್. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಲಾಕ್ ಮಾಡಿದ ಗ್ಯಾಪಿಗೆನೆ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ತೀನಿ. 3 ದಾರ ಇದೆ, 2ರಲ್ಲಿ 1, 2ರಲ್ಲಿ 1. ಅಲ್ಲಿಂದ ಪಕ್ಕದಲ್ಲಿ ಪಫ್ ಇದೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಬರುತ್ತೆ. ನಾನು ಒಂದು ಡಿಸೈನಲ್ಲಿ ತೋರಿಸ್ಕೊಟ್ಟಿದ್ದೀನಿ ಬೀಡ್ ಮಾಡೋದನ್ನ, ಸೇಮ್ ಅದೇ ಥರ ಬರುತ್ತೆ ಇದು. ಮತ್ತು 1 ಚೈನ್ ದಾರ ಮೇಲೆ ಮಾಡ್ಕೊಳ್ತೀನಿ, ಬೀಡ್ ಹಾಕಿ ಬೀಡ್ ಲಾಕ್, ಮತ್ತೆ 1 ಚೈನ್ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಲಾಕ್ ಮಾಡಿ ಜಾಗಕ್ಕೇನೆ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ತೀನಿ. 2ರಲ್ಲಿ 1, 2ರಲ್ಲಿ 1. ಅಲ್ಲಿಂದ ಈ ಪಫ್ ಗ್ಯಾಪಲ್ಲಿ ನೀಡಲ್ ಹಾಕಿ 1 ಸಿಂಗಲ್ ಕ್ರೋಶೆ. ಈ ಥರ ಬರುತ್ತೆ ಡಿಸೈನು. ಮತ್ತು 1 ಚೈನ್ ದಾರ ಮೇಲೆ ಮಾಡ್ಕೊಳ್ತೀನಿ,
ಬೀಡ್ ಲಾಕ್, ಅಲ್ಲಿಂದ ಇನ್ನೊಂದು ಚೈನ್, ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅದೇ ಗ್ಯಾಪಿಗೆ ನೀಡಲ್ ಹಾಕಿ ದಾರನ ಮೇಲೆ ಕೆಳ್ಕೊಳ್ತೀನಿ. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಮತ್ತೆ ಇಲ್ಲಿ ಬೀಡ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಈ ತರ ಕಾಣಿಸುತ್ತೆ ಡಿಸೈನು. ಅಲ್ಲಿಂದ ಇನ್ನೊಂದ್ಸಲ ಸಿಂಗಲ್ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ನಾವು ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ ಆ ಹೋಲ್ ಇದೆ ಅಲ್ವಾ, ಅಲ್ಲಿಯೇ ಒಂದೊಂದು ಹೋಲ್ ಕಾಣೋಲ್ಲಿಗೆ ಒಂದೊಂದು ಸಿಂಗಲ್ ಲಾಕ್ ಮಾಡ್ಕೊಂಡು ಹೋಗ್ತೀನಿ. ಹೀಗೆ ಸಿಂಗಲ್ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಇಲ್ಲಿ ಬೀಡ್ ಇದೆ ಅಲ್ವಾ, ಬೀಡ್ ಲಾಕ್ ಮಾಡಿದ್ವಲ್ಲ ಇಲ್ಲಿ, ಅಲ್ಲಿ ಮತ್ತೊಮ್ಮೆ ಲಾಕ್, ಈ ತರ ಒಂದ್ಸಲ ಲಾಕ್ ಮಾಡ್ಕೊಂಡ್ರೆ ಸಾಕು. ಅಲ್ಲಿಂದ ಒಂದು ಚೈನ್ ದಾರ ಮೇಲೆ ಮಾಡ್ಕೊಳ್ತೀನಿ, ಬೀಡ್, ಅಲ್ಲಿಂದ ಬೀಡ್ ಲಾಕ್, ಅಲ್ಲಿಂದ ಇನ್ನೊಂದು ಚೈನ್, ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಈ ಬೀಡ್ ಇದೆ ಅಲ್ವಾ ಅದ್ರ ಹೊರಗಡೆಯಿಂದ ದಾರನ ಮೇಲೆ ತಗೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಅಲ್ಲಿಂದ ಈ ಗ್ಯಾಪ್ ಇದೆ ನೋಡಿ ಪಫ್ದು, ಎರಡರ ಮಧ್ಯೆಯಿಂದ ನೀಡಲ್ ಹಾಕಿ ದಾರನ ಮೇಲೆ ಹೇಳ್ಕೊಳ್ತೀನಿ. ಅಲ್ಲಿಂದ ಒಂದು ಸಿಂಗಲ್ ಕ್ರೋಶೆ, ಈ ತರ ಬರುತ್ತೆ. ಹೀಗೆ ಕಾಣಿಸುತ್ತೆ. ಇದೇ ತರ ಫುಲ್ ಮಾಡ್ಕೊಂಡು ಹೋಗ್ಬೇಕು. ಒನ್ ಟೈಮ್ ದಾರ ಸುತ್ಕೊಳ್ತೀನಿ, ಒನ್ ಟೈಮ್ ಚೈನ್ ದಾರ ಮೇಲೆ ಮಾಡ್ಕೊಳ್ತೀನಿ, ದಾರ ಮೇಲೆ ಮಾಡ್ಕೊಂಡು ಬೀಡ್ ಲಾಕ್, ಅಲ್ಲಿಂದ ಮತ್ತೊಂದು ಚೈನ್, ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಈ ಲಾಕ್ ಮಾಡಿದ್ದಲ್ಲ ಅದ್ರ ಗ್ಯಾಪ್ ಒಳಗಡೆಯಿಂದ ನೀಡಲ್ ತಂದು ಮೇಲೆ ಹೇಳ್ಕೊಳ್ತೀನಿ. ಎರಡರಲ್ಲಿ ಒಂದು ದಾರ ಮೇಲೆ ಹೇಳ್ಕೊಂಡು ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಅಲ್ಲಿಂದ ಈ ಪಫ್ ಎರಡರ ಮಧ್ಯದಿಂದ ದಾರಾನ ಮೇಲೆ ಹೇಳ್ಕೊಂಡು ಒಂದು ಲಾಕ್, ಹೀಗೆ ಕಂಪ್ಲೀಟ್ ಮಾಡಬೇಕು. ಅಲ್ಲಿಂದ ಇನ್ನೊಂದ್ಸಲ ಸಿಂಗಲ್ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ನಾವು ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ ಆ ಹೋಲ್ ಇದೆ ಅಲ್ವಾ, ಅಲ್ಲಿಯೇ ಒಂದೊಂದು ಹೋಲ್ ಕಾಣೋಲ್ಲಿಗೆ ಒಂದೊಂದು ಸಿಂಗಲ್ ಲಾಕ್ ಮಾಡ್ಕೊಂಡು ಹೋಗ್ತೀನಿ. ಹೀಗೆ ಸಿಂಗಲ್ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಇಲ್ಲಿ ಬೀಡ್ ಇದೆ ಅಲ್ವಾ, ಬೀಡ್ ಲಾಕ್ ಮಾಡಿದ್ವಲ್ಲ ಇಲ್ಲಿ, ಅಲ್ಲಿ ಮತ್ತೊಮ್ಮೆ ಲಾಕ್, ಈ ತರ ಒಂದ್ಸಲ ಲಾಕ್ ಮಾಡ್ಕೊಂಡ್ರೆ ಸಾಕು. ಅಲ್ಲಿಂದ ಒಂದು ಚೈನ್ ದಾರ ಮೇಲೆ ಮಾಡ್ಕೊಳ್ತೀನಿ, ಬೀಡ್, ಅಲ್ಲಿಂದ ಬೀಡ್ ಲಾಕ್, ಅಲ್ಲಿಂದ ಇನ್ನೊಂದು ಚೈನ್, ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಈ ಬೀಡ್ ಇದೆ ಅಲ್ವಾ ಅದ್ರ ಹೊರಗಡೆಯಿಂದ ದಾರನ ಮೇಲೆ ತಗೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಅಲ್ಲಿಂದ ಈ ಗ್ಯಾಪ್ ಇದೆ ನೋಡಿ ಪಫ್ದು, ಎರಡರ ಮಧ್ಯೆಯಿಂದ ನೀಡಲ್ ಹಾಕಿ ದಾರನ ಮೇಲೆ ಹೇಳ್ಕೊಳ್ತೀನಿ. ಅಲ್ಲಿಂದ ಒಂದು ಸಿಂಗಲ್ ಕ್ರೋಶೆ, ಈ ಥರ ಬರುತ್ತೆ. ಹೀಗೆ ಕಾಣಿಸುತ್ತೆ. ಇದೇ ಥರ ಫುಲ್ ಮಾಡ್ಕೊಂಡು ಹೋಗ್ಬೇಕು. ಒನ್ ಟೈಮ್ ದಾರ ಸುತ್ಕೊಳ್ತೀನಿ, ಒನ್ ಟೈಮ್ ಚೈನ್ ದಾರ ಮೇಲೆ ಮಾಡ್ಕೊಳ್ತೀನಿ, ದಾರ ಮೇಲೆ ಮಾಡಿಕೊಂಡು ಬೀಡ್ ಲಾಕ್, ಅಲ್ಲಿಂದ ಮತ್ತೊಂದು ಚೈನ್, ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಈ ಲಾಕ್ ಮಾಡಿದ್ದಲ್ಲ ಅದ್ರ ಗ್ಯಾಪ್ ಒಳಗಡೆಯಿಂದ ನೀಡಲ್ ತಂದು ಮೇಲೆ ಹೇಳ್ಕೊಳ್ತೀನಿ. ಎರಡರಲ್ಲಿ ಒಂದು ದಾರ ಮೇಲೆ ಹೇಳ್ಕೊಂಡು ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಅಲ್ಲಿಂದ ಈ ಪಫ್ ಎರಡರ ಮಧ್ಯದಿಂದ ದಾರಾನ ಮೇಲೆ ಹೇಳ್ಕೊಂಡು ಒಂದು ಲಾಕ್, ಹೀಗೆ ಕಂಪ್ಲೀಟ್ ಮಾಡಬೇಕು. ಈಗ ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ಥರ ಕಾಣಿಸುತ್ತೆ. ಇದಕ್ಕೆ ನಾನು 147 ದಾರದಿಂದ ಕುಚ್ಚಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ. ಈಗ ಇದಕ್ಕೆ ಕುಚ್ಚಾಕಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ನೋಡಿ, ನಾನೀಗ 147 ದಾರದಿಂದ ಕುಚ್ಚಾಕಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿದೆ ಡಿಸೈನು. ನೀವು ಇದಕ್ಕೆ ಬೇಕಾದರೆ ಕುಚ್ಚು ಡಬಲ್ ಕಲರು ಮಾಡ್ಕೋಬೋದು. ನಾನಿಲ್ಲಿ ಸಿಂಗಲ್ ಕಲರ್ ಮಾಡ್ಕೊಂಡಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನನಗೆ ಸಪೋರ್ಟ್ ಮಾಡಿ. ಹೊಸದಾಗಿ ನೋಡ್ತಿರೋರಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂತಂದರೆ 550 to 650ವರೆಗೂ ಚಾರ್ಜ್ ಮಾಡ್ಬೋದು. ಯಾಕೆಂದರೆ ಬೀಡ್ ಇರೋದ್ರಿಂದ ನೀವು ಪ್ಲೇಸ್ ಡಿಪೆಂಡ್, ನಿಮಗೆ ಹೇಗೆ ಅನಿಸುತ್ತೆ ಆಗ ನೋಡಿ ಚಾರ್ಜ್ ಮಾಡ್ಕೋಬೋದು. ಹಾಗೆಯೇ ಈ ಡಿಸೈನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡಿದ್ದೀನಿ. ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಲೈಕ್ ಮಾಡೋದನ್ನ ಮರಿಬೇಡಿ. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು. ಬಾಯ್.